Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮೊದಲನೇ ODI ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರುವಂಥ ODI ಸೀರೀಸು. ಸೊ ಮೊದಲನೇ ಮ್ಯಾಚು ಎಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಎತ್ತು ನಡೀತಿದೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಹಂಗೆ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಇಂಟರ್ನ್ಯಾಷನಲ್ ಮೆನ್ಸ್ ಮ್ಯಾಚ್ ನಡೀತಿದೆ ವಡೋದರಾ ಸ್ಟೇಡಿಯಮಲ್ಲಿ. ನ್ಯೂಲಿ ಇನಾಗರೇಟೆಡ್ ವಡೋದರಾ ಸ್ಟೇಡಿಯಮಲ್ಲಿ ಒಂದು ಇಂಟರ್ನ್ಯಾಷನಲ್ ಮೆನ್ಸ್ ಮ್ಯಾಚನ್ನು ಕೂಡ ಆಗಿಲ್ಲ. ಸೊ ಇದೇ ಫಸ್ಟ್ ಮ್ಯಾಚ್ ನಡೀತಾ ಇರುವಂಥದ್ದು. ವುಮೆನ್ಸ್ ಮ್ಯಾಚ್ ಆಗಿದೆ, ರೀಸೆಂಟಾಗಿ ಆದಂಥ ವುಮೆನ್ಸ್ ಮ್ಯಾಚು. ಜೊತೆಗೆ ವಿಜಯ್ ಹಜಾರೆ ಟ್ರೋಫಿಯ ಡೊಮ್ಯಾಸ್ಟಿಕ್ ಮ್ಯಾಚ್ಗಳೆಲ್ಲ ಆಗಿದೆ. ಸೊ ಈ ಮ್ಯಾಚ್ಗಳೆಲ್ಲ ಬಿಡ್ತು ಅಂತ ಹೊರತುಪಡಿಸ್ತು ಅಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಬಂದಾಗ ಇದೇ ಮೊದಲನೇ ಮೆನ್ಸ್ ಇಂಟರ್ನ್ಯಾಷನಲ್ ಮ್ಯಾಚು. ಸೊ ಈ ಮ್ಯಾಚ್ದು ಅಷ್ಟರ ಮಟ್ಟಿಗೆ ಸ್ಟ್ಯಾಟ್ಸ್ ಎಲ್ಲ ನೋಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಟ್ಸ್ ಎಲ್ಲ ಏನೂ ಇಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ ಇಲ್ಲಿ ಆಗೇ ಇಲ್ಲ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ ಆಗಿರುವಂಥ ಮ್ಯಾಚ್ಗಳಲ್ಲಿ ವಿಜಯ್ ಹಜಾರೆ ಟ್ರೋಫಿ ಜೊತೆಗೆ ವುಮೆನ್ಸ್ ಇಂಟರ್ನ್ಯಾಷನಲ್ ಮ್ಯಾಚ್ ಇದೆಲ್ಲ ಲೆಕ್ಕ ತಗೊಂತು ಅಂತ ಅಂದಾಗ ಈ ಒಂದು ವಿಕೆಟ್ ಏನಿದೆ ವಡೋದರಾದ ವಿಕೆಟು, BCS ಸ್ಟೇಡಿಯಮ್ದು ವಿಕೆಟು, ಹೊಸ ವೆನ್ಯೂ ಆಗಿದ್ರು ಕೂಡ ಬ್ಯಾಟಿಂಗ್ ಸರ್ಫೇಸು ಒಂಥರ ಬ್ಯಾಟಿಂಗ್ ಪ್ಯಾರಡೈಸ್ ಅನ್ನೋ ಥರನೇ ಹೆಸರುವಾಸಿ ಆಗಿದೆ. ಬಾಲು ಸಖತ್ತಾಗೆ ಬರುತ್ತೆ, ಬೌನ್ಸು ನಾರ್ಮಲ್ ಆಗೇ ಇರುತ್ತೆ. ಬೌನ್ಸ್ ಏನು ಅನ್ನಿವನ್ ಬೌನ್ಸು ಅದು ಇದೆಲ್ಲ, ಬ್ಯಾಟಿಂಗ್ ಅಂತೂ ಸೈಕಾಗಿ ಬರುತ್ತೆ ಬಾಲು. ಫಸ್ಟ್ ಒಂದು 45 ನಿಮಿಷ ಅಡ್ಜಸ್ಟ್ ಆದರೆ ಸಾಕು. ಫಸ್ಟ್ ಒಂದು 45 ನಿಮಿಷ ಮಾತ್ರ ಬಾಲು ಆಟ ಆಡುತ್ತೆ, ಅಂದರೆ ಸ್ವಿಂಗು ಸಿಮ್ಮು ಆಗುತ್ತೆ. ಅಲ್ಲೇನಾದ್ರು ಕಚ್ಕೊಂಡ್ಬಿಟ್ರು ಅಂತಂದರೆ 45 ನಿಮಿಷ ಫಸ್ಟ್ ಒಂದು 10 ಓವರ್ ಕಚ್ಕೊಂಡ್ಬಿಡ್ತು ಅಂತಂದರೆ ಬ್ಯಾಟಿಂಗ್ ಪ್ಯಾರಡೈಸ್ಗಿರೋ ಹಾಕೊಂಡು ಚಚ್ಚಾಡ್ಬೋದು ಸರ್ಸಾರಿಯಾಗೆ. ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರೇ 280 ಆ್ಯಂಡ್ ಅಬೋವ್ ಇದೆ. 300 ಅಂತ ಅಂದ್ಕೊಳ್ಳಿ, ಆವ್ರೇಜ್ ಸ್ಕೋರ್ನೇ 300 ಇದೆ. ಇಲ್ಲಿ ಕಣ್ಣು ಮುಚ್ಕೊಂಡು ಟಾಸ್ ಗೆದ್ದವರು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಫ್ಯಾಕ್ಟರ್ ಬರೋದ್ರಿಂದ ಬಾಲ್ನ ಗ್ರಿಪ್ ಮಾಡೋದಕ್ಕೆ ಸ್ವಲ್ಪ, ಇವಾಗ ಬೇರೆ ವಿಂಟರ್ ಬೇರೆ ನಡೀತಿದೆ, ಎಲ್ಲ ಕಡೆನೂ ಹಂಗೆ ನೋಡೋಕೆ ಡ್ಯೂ ಫ್ಯಾಕ್ಟರ್ ಬಂದೇ ಬರುತ್ತೆ. ಯಾವುದೇ ವೆನ್ಯೂ ತೊಗೊಂತವ್ರೆ ಕಣ್ಣು ಮುಚ್ಕೊಂಡು ಎಲ್ಲರೂ ಬೌಲಿಂಗ್ ಮಾಡ್ತೀವಿ ಅಂತಲೇ ಹೇಳೋದು. ಕುಲ್ದೀಪ್ ಯಾದವ್ ಜೊತೆಗೆ ಮಿಚೆಲ್ ಸ್ಯಾನ್ಟ್ನರ್ ಅಂತ ಸ್ಪಿನ್ನರ್ಸ್ಗೆ ಇದು ಒಂದು ಸ್ವಲ್ಪ ಅಸಿಸ್ಟ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಲೇಟರ್ ಆನು ಅರ್ಲಿಯಾಗೇ ಏನಾದ್ರು ಪವರ್ ಪ್ಲೇಲಿ ಹಾಕಿಸ್ತಾರೆ ಅಂತಂದರೆ ಅವಾಗೆಲ್ಲ ಹಾಕೊಂಡು ಚಚಿಸ್ಕೊಂತಾರೆ. ಇನ್ ಕೇಸ್ ಏನಾದರೂ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆದಮೇಲೆ ಬಂದರು ಅಂದರೆ ಗ್ರಿಪ್ ಆಗೋ ಥರ ಇದ್ದಾಗ ಬಂದರು ಅಂತಂದರೆ ಅದೇ ಫಸ್ಟ್ ಇನ್ನಿಂಗ್ಸಲ್ಲಿ ನನ್ನ ಪ್ರಕಾರ ಇಂಪ್ಯಾಕ್ಟ್ ಮಾಡ್ಬೋದು ಸೆಕೆಂಡ್ ಇನ್ನಿಂಗ್ಸ್ಗೆ ಕಂಪೇರ್ ಮಾಡ್ತಂದರೆ. ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಬರೋದ್ರಿಂದ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋಕ್ಕಾಗೋದಿಲ್ವೇನೋ. ಸ್ಪಿನ್ನರ್ಸು ಬ್ಯಾಟಿಂಗ್ ಪ್ಯಾರಡೈಸ್ ಹೋಗೋರು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಚಚ್ಚಾಡ್ತಾರೆ ಅಂತ. ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ, KL ರಾಹುಲ್ ಅವರಲ್ಲಪ್ಪ, ಶುಭ್ಮನ್ ಗಿಲ್. ಸೊ ನಮ್ಮ ಟಾಪ್ ಆರ್ಡರ್ ಅಂತೂ ಚಿಂದಿ ಆಗಿದೆ. ಪ್ಲೇಯಿಂಗ್ 11 ಕಾಂಬಿನೇಷನ್ ನಾನು ನಿನ್ನೆ ಮಾತಾಡಿದ್ದೀನಿ ಯಾವ ಥರ ಇದೆ ಪ್ಲೇಯಿಂಗ್ 11 ಕಾಂಬಿನೇಷನ್, ನಾನು ಅಂದ್ಕೊಂಡಿರುವಂಥ ಪ್ಲೇಯಿಂಗ್ 11 ಕಾಂಬಿನೇಷನ್ ಅಂತ. ಇಲ್ಲಿ ನ್ಯೂಜಿಲ್ಯಾಂಡ್ ಪ್ಲೇಯಿಂಗ್ 11 ಕಾಂಬಿನೇಷನು ಈ ಥರ ಇರ್ಬೋದು ಅಂತ ಇದೆ, ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಕಾಂಬಿನೇಷನು. ಇದು ಯಾವ ಆ್ಯಂಗಲಲ್ಲೂ ಕೂಡ ಇಂಡಿಯನ್ ಟೀಮ್ಗೆ ಮ್ಯಾಚ್ ಮಾಡೋದಕ್ಕಂತೂ ಆಗೋದಿಲ್ಲ. ಅಂಥ ಮಟ್ಟಿಗೆ ಹೆವಿ ಸೌಂಡ್ ಏನಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ರೀಸೆಂಟಾಗಿ ಇವರು ಅಂಥ ಮಟ್ಟಿಗೆ ಏನು ಸೌಂಡು ಕೂಡ ಮಾಡ್ತಾ ಇಲ್ಲ. ಸೊ ಓಕೆ ಥರ ಇದೆ ನ್ಯೂಜಿಲ್ಯಾಂಡ್ ಟೀಮು. ಇಂಡಿಯನ್ ಟೀಮು ಸಖತ್ತಾಗಿ ಕಾಣ್ತಿದೆ, ಬ್ರಿಲಿಯಂಟಾಗಿ ಕಾಣಿಸ್ತಿದೆ. ಸೀರೀಸ್ನ ಗೆದ್ಕೊಂಬೇರೆ ಬರ್ತಾಯಿದ್ರೆ ಸಖತ್ತಾಗಿ ಆಡ್ಬಿಟ್ಟು ನೋಡೋಣ ಅದು ಹಿಂಗಿರುತ್ತೆ ಅಂತ. ಒಟ್ಟಲ್ಲಿ ಎಕ್ಸ್ಪೆಕ್ಟೇಷನ್ ಅಂಥ ಮಟ್ಟಿಗೆ ಏನಿಲ್ಲ ನ್ಯೂಜಿಲ್ಯಾಂಡ್ ಟೀಮ್ ಮೇಲೆ. ಅದೇ ಅವ್ರೇನಾದರೂ ಗೆದ್ಬಿಟ್ರು ಅಂತಂದರೆ ಇದೊಂಥರ ನಮಗೇನೇನೋ ಒಂಥರ ಬ್ಯಾಕ್ ಫೈರ್ ಆದಂಗೆ ಇರುತ್ತೆ. ಸುಮ್ಮನೆ ಇಲ್ಲಾಗರು ಮೊದಲನೇ ಮ್ಯಾಚ್ ಗೆಲ್ಲೇಬೇಕು, ಅಲ್ಲಿ ಹೊಸ ವೆನ್ಯೂ ಬೇರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಮೊದಲನೇ ಮ್ಯಾಚ್ ಆಗ್ತಿದೆ, ಈ ವೆನ್ಯೂಲಿ ಗೆಲ್ತು ಅಂತಂದರೆ ಅವ್ನು ಪಾಸಿಟಿವ್ ನೋಟ್ ಸ್ಟಾರ್ಟ್ ಮಾಡ್ಬೋದು. ಸೋತಾಗ್ಬಿಡ್ತು ಅಂದರೆ ಹೆಂಗಿರುತ್ತೆ, ಸೋಲೋ ಅಂತ ಸೀನೇ ಇಲ್ಲ. ಈ ಟೀಮ್ನ ನೋಡ್ತಂದರೆ ಖಂಡಿತ 100% ಇಂಡಿಯಾ ಹೊಡಿಲೇಬೇಕು. ಒಂದು ವೇಳೆ ಸೋಲ್ತು ಅಂತಂದರೆ ಅದು ನಾವು ಮಾಡ್ಕೊಂಡಂಥ ಮಿಸ್ಟೇಕಿಂದ ಸೋಲ್ತೀವಿ ಹೊರತು ಹಂಗೆ ಸೋಲ್ಲ. ಟೀಮ್ ನೋಡ್ತಂದರೆ ಆನ್ ಪೇಪರ್ ಚಿಂದಿ ಆಗಿದೆ ನಮ್ಮ ಇಂಡಿಯನ್ ಟೀಮು. ಸೊ ಇನ್ನು ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಹೆಡ್ ಟು ಹೆಡ್ ಇದುವರೆಗೂ ಆಗಿರುವಂಥದ್ದು 120 ಮ್ಯಾಚು, ಅದರಲ್ಲಿ 62 ಮ್ಯಾಚು ಇಂಡಿಯಾ ಗೆಲ್ತು ಅಂದರೆ 50 ಮ್ಯಾಚ್ನ ನ್ಯೂಜಿಲ್ಯಾಂಡ್ ಟೀಮ್ ಗೆದ್ದಿದೆ. 8 ಮ್ಯಾಚಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. ಇಂಡಿಯಾ ನೆಲದಲ್ಲಿ ಇದುವರೆಗೂ ಆಗಿರುವಂಥದ್ದು 40 ಮ್ಯಾಚು. 40 ಮ್ಯಾಚಲ್ಲಿ 31 ಬಾರಿ ಇಂಡಿಯಾ ಗೆದ್ದಿದೆ ODIಸಲ್ಲಿ. ಕೇವಲ 9 ಎನ್ಕೌಂಟರ್ಸಲ್ಲಿ ಮಾತ್ರ ಅವ್ರಿಗೆ ಬಿಟ್ಕೊಂಡು ಕೊಟ್ಟಿರೋದು. ಅದರಲ್ಲೂ ಎಷ್ಟು ಮ್ಯಾಚ್ ನಿಂತೋಗಿದೆ ಗೊತ್ತಿಲ್ಲ. ಒಡಲ್ಲಿ ಆಗಿರುವಂಥ 40 ಮ್ಯಾಚಲ್ಲಿ 31 ಮ್ಯಾಚ್ ಇಂಡಿಯಾನೇ ಗೆದ್ದಿದೆ ಅಂತಂದರೆ ಸ್ಟ್ರೈಟ್ ಅವೇ ಆನ್ ಟಾಪ್ ಹ್ಯಾಂಡು. ಹೌದು, ಖಂಡಿತ ಅವರು ಹೋಮ್ ಹೋದಾಗ ಅವರು ಡಾಮಿನೇಟ್ ಮಾಡಿದ್ರಿಲ್ಲ ಅಂತಲ್ಲ. ಬಟ್ ನಮ್ಮ ಹೋಮಲ್ಲಿ ನಾವು ಇವ್ರಿಗೆ ಮುಲಾಜೆ ಕೊಟ್ಟಿಲ್ಲ, ಎಲ್ಲ ಬಂದಾಗೆಲ್ಲ ಹೊಡೆದೊಡ್ದೇ ಕಳಿಸಿದ್ದೀವಿ. ಸೊ ಈ ಸೀರೀಸು ಕೂಡ ಕೈವಶ 100% ಮಾಡ್ಕೊತೀವಿ. ನಮ್ಮ ಸ್ಟ್ಯಾಂಡರ್ಡ್ಸ್ಗೆ ಸೌತ್ ಆಫ್ರಿಕಾ ಮೇಲೇ ಹಂಗೆಲ್ಲ ಆಡಿದ್ವಿ ನಾವು. ಇನ್ನು ನ್ಯೂಜಿಲ್ಯಾಂಡ್ ಟೀಮ್ ಮೇಲೆ ನ್ಯೂಜಿಲ್ಯಾಂಡ್ ಅಂಡರ್ಸ್ಟಿಮೇಟ್ ಮಾಡಿದಂತಲ್ಲ, ಚೆನ್ನಾಗಿದೆ ಒಂದು ರೇಂಜಿಗೆ ಟೀಮು. ಬಟ್ ಇವರ ಕೋರೇನು ಆಡ್ತಾ ಇಲ್ಲ. T20 ವರ್ಲ್ಡ್ ಕಪ್ ಟೀಮ್ ಗಮನಿಸ್ತು ಅಂತಂದರೆ ಇಲ್ಲಿರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಖಂಡಿತ ಇದೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಒಟ್ಟಲ್ಲಿ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಮ್ಯಾಚ್ನ, ಅಂದರೆ ನಾಳೆಯ ಮ್ಯಾಚ್ನ ಖಂಡಿತ ಇಂಡಿಯಾ 100% ಗೆಲ್ಲುತ್ತೆ ಅಂತ. ಯಾಕಂದರೆ ಟೀಮು ಆನ್ ಪೇಪರ್ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಸರ್ಫೇಸ್ ಸಾಕಾಗಿರೋದ್ರಿಂದ ನಮ್ಮ ಇಂಡಿಯನ್ ಬ್ಯಾಟರ್ಸು ಸರಿಯಾಗಿ ಗುಮ್ತಾರೆ ಅಂತ ಅಂದ್ಕೊಂಡಿದ್ದು. ಇವ್ರಿಗಿಂತ ಬೆಟರ್ ಆಗಿರೋಂಥ ಬ್ಯಾಟರ್ಸ್ ನಮ್ಮ ಇಂಡಿಯಾ ಕಡೆ ಇದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.